ಎಸ್, ಇದೀಗ ಬರ್ತಾ ಇರುವಂತ ಸ್ಟೋರಿ ಏನಿದೆಯಲ್ಲ, ಇದು ಇವತ್ತು ರಾಜ್ ನ್ಯೂಸ್ ಅತಿ ವೇಗವಾಗಿ ಬಿಗ್ ಇಂಪ್ಯಾಕ್ಟ್ ಅನ್ನು ಪಡೆದಿರುವಂತಹ ಸುದ್ದಿ. ಇದು ರಾಜ್ ನ್ಯೂಸ್ ನ ಸೂಪರ್ ಸ್ಪೀಡ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಪ್ರಸಾರ ಮಾಡಿದ್ವಿ, ಆದರೆ ಕೆಲವು ಕ್ಷಣಗಳಲ್ಲಿ ಅದರ ಫಲಶ್ರುತಿಯನ್ನು ಕೂಡ ಪಡೆದಿದ್ದೇವೆ. ಶಾಲಾ ಆಡಳಿತ ಮಂಡಳಿಯಿಂದ ಶಿಕ್ಷಕಿಯ ಅಮಾನತು ಮಾಡಿಸಿದ್ದೇವೆ. ಶಿಕ್ಷಕಿ ಶಾಹಿನ್ ತಾಜ್ ವಿರುದ್ಧ ಪ್ರಕರಣ, ಅವರನ್ನ ಅಮಾನತು ಶಿಕ್ಷೆಗೆ ಗುರಿಪಡಿಸಿದ್ದೇವೆ. ಏನದು ಸ್ಟೋರಿ ಅನ್ನೋದು ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಪ್ರಸಾರ ಮಾಡಿದ್ದೀವಿ. ಚಿಕ್ಕ ಮಗುವಿನ ಮೇಲೆ ಆಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಇತ್ತು, ಅಂದ್ರೆ ಲೈಂಗಿಕ ಕಿರುಕುಳ ಇತ್ತು. ಆ ಕಿರುಕುಳದ ಬಗ್ಗೆ ಸುದ್ದಿಯನ್ನು ಮಾಡಿದ್ವಿ. ಒಂದು ಚಿಕ್ಕ ಮಗು, 4 ವರ್ಷದ ಮಗು, ಬ್ಲೂಮ್ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ತೆರಳಿದಂಥ ಸಂದರ್ಭದಲ್ಲಿ ಆ ಮಗುವಿಗೆ ಶಿಕ್ಷಕಿಯಿಂದಲೇ ಲೈಂಗಿಕ ಕಿರುಕುಳ ಆಗಿದೆ. ಖಾಸಗಿ ಅಂಗಗಳಲ್ಲಿ ಬೆರಳುಗಳ ಮೂಲಕ ಗಾಯವಾಗುವಂತೆ ಲೈಂಗಿಕ ಕಿರುಕುಳವನ್ನ ಈ ರಾಕ್ಷಸಿ ಶಿಕ್ಷಕಿ ಕೊಟ್ಟು ವಿಕೃತಿಯನ್ನು ಮೆರೆದಿದ್ಲು. ಯಾವಾಗ ಮಗು ಹೊಟ್ಟೆ ನೋವು ಅಂತೇಳಿ ಆಸ್ಪತ್ರೆಗೆ ಹೋಯ್ತು, ಪೋಷಕರು ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಗ ಪೋಷಕರಿಗೂ ಕೂಡ ಬೆಚ್ಚಿ ಬೀಳಿಸುವಂತ ಸುದ್ದಿ ಕಂಡು ಬಂದಿತ್ತು. ವೈದ್ಯರು ತಿಳಿಸಿದ್ರು ಪೋಷಕರಿಗೆ ಮಗುವಿನ ಖಾಸಗಿ ಅಂಗಾಂಗದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ. ಆಗ ಪೋಷಕರು ಇಮಿಡಿಯೇಟ್ ಆಗಿ ಮಗುವನ್ನ ಕೇಳ್ತಾರೆ, ಏನಾಯ್ತು ಮಗು ಅಂತ. ಆಗ ಮಗು ಪಾಪ ತನ್ನ ತೊದಲು ನುಡಿಗಳಲ್ಲಿ ತನಗಾಗಿರ್ತಕ್ಕಂಥ ಲೈಂಗಿಕ ಕಿರುಕುಳದ ಬಗ್ಗೆ ಹೇಳುತ್ತೆ. ಅದಕ್ಕೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂಥ ಕೆಲವೊಂದು ವಿಚಾರಗಳು ಕೂಡ ತಾಯಿ ತಿಳಿಸ್ಕೊಟ್ಟಿರ್ತಾಳೆ. ಆ ಮಗು ತನ್ನ ತಾಯಿಗೆಲ್ಲ ಕೂಡ ಹೇಳುತ್ತೆ. ಆ ಮಗು ಹೇಳಿಕೊಂಡಂತ ದೃಶ್ಯಗಳು ನಮ್ಮ ಹತ್ರ ಇದೆ, ನಮ್ಗೆ ಕಣ್ಣೀರು ಬರುತ್ತೆ ಅದನ್ನು ಕೇಳಿದ್ರೆ. ಅಷ್ಟು ನೋವಾಗುತ್ತೆ ಮಗುವಿನ ಬಾಯಲ್ಲಿ ಆ ಮಾತುಗಳನ್ನು ಕೇಳಕ್ಕೆ. ಅಂತ ರಾಕ್ಷಸಿ ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸುವಂತೆ ನಮ್ಮ ರಾಜ್ ನ್ಯೂಸ್ನ ಸಿಬ್ಬಂದಿಗಳು ಸ್ಥಳದಲ್ಲೇ ಠಿಕಾಣಿ ಹೂರ್ತಾರೆ. ಸ್ಥಳದಲ್ಲೇ ಠಿಕಾಣಿ ಹೂರಿ ಆ ಮಗುವಿನ ಪೋಷಕರ ಜೊತೆ ಸಮಾಲೋಚನೆ ನಡೆಸಿ ಆ ಆಡಳಿತ ಮಂಡಳಿ, ಏನು ಆ ಖಾಸಗಿ ಶಾಲೆ ಇದೆ, ಆ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯನ್ನು ಕರೆಸಿ ಕೂಡಲೇ ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸಿ ಒಂದು ಕೇಸನ್ನು ದಾಖಲಿಸುವಂತೆ ನಾವು ಸೂಚನೆ ಕೊಡ್ತೇವೆ. ಕೆಲವೇ ಕ್ಷಣಗಳಲ್ಲಿ ನಾವು ಕೊಟ್ಟಂತ ಆ ಸೂಚನೆಗೆ, ನಾವಿಟ್ಟಂತಹ ಬೇಡಿಕೆಗೆ ಆ ಸ್ಕೂಲ್ನ ಆಡಳಿತ ಮಂಡಳಿ ಕೂಡ ಸ್ಪಂದಿಸುತ್ತೆ. ಕೂಡಲೇ ಶಿಕ್ಷಕಿಯನ್ನು ಅಮಾನತು ಮಾಡ್ತಾರೆ. ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟು ದಾಖಲಿಸ್ತಾರೆ ಮತ್ತು ಪೋಷಕರಿಂದ ಕೂಡ ನಾವು ದೂರನ್ನು ದಾಖಲಿಸ್ತೇವೆ. ಖಂಡಿತವಾಗಲೂ ಕೂಡ ಸಮಾಜದಲ್ಲಿ ಇಂಥ ಕೃತ್ಯಗಳು ನಡೆಯದಂತೆ ಎಚ್ಚರವನ್ನು ವಹಿಸಬೇಕಾಗತ್ತೆ. ಶಿಕ್ಷಣದ ವ್ಯವಸ್ಥೆಯಲ್ಲೇ ಇಂಥ ಕಲುಷಿತ ವಾತಾವರಣ ನಿರ್ಮಾಣ ಆದರೆ, ಅದು ಇಂಥ ಚಿಕ್ಕ ಮಗುವಿನ ಮೇಲೆ ಇಂಥ ಕೃತ್ಯವೆಸಗಿದ್ರೆ ನಾವು ಮುಂದಿನ ಸಮಾಜಕ್ಕೆ ಕೊಡುವಂಥ ಕೊಡುಗೆ ಏನು? ಸೊ ಹೀಗಾಗಿ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡಿ ಅಷ್ಟಕ್ಕೆ ಬಿಟ್ಟಿಲ್ಲ. ಆ ಮಗುವಿನ ವಿರುದ್ಧ ಆದಂಥ ಲೈಂಗಿಕ ಕಿರುಕುಳಕ್ಕೆ ಆ ಶಿಕ್ಷಕಿ ರಾಕ್ಷಸಿಯನ್ನ ಪೊಲೀಸ್ ಠಾಣಾ ಮೆಟ್ಟಿಲೇರಿಸುವವರೆಗೂ ಕೂಡ ಶತ ಪ್ರಯತ್ನವನ್ನು ನಮ್ಮ ಸಿಬ್ಬಂದಿ ಸ್ಥಳದಲ್ಲೇ ಠಿಕಾಣಿ ಹೂರಿ ಕೆಲವು ಕ್ಷಣಗಳಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ಕಾನೂನು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ.